ಮಲೆನಾಡಿನಲ್ಲಿರುವ ಒಂದು ಪುಟ್ಟ ಹಳ್ಳಿ ಹೆಸರೇ ಗೆಜ್ಜೆಪುರ. ಆದರೆ ಅಲ್ಲಿ ಗೆಜ್ಜೆ ಸದ್ದೇ ಇಲ್ಲ, ಬರೀ ಗಂಡಸರ ತಿರುಗಾಟವೇ ಆಗಿದೆ. ಆ ಊರಿ ಕಾಲಿಟ್ರೆ ಸಾಕು ನಿಮ್ಗೊಂಥರ ಗಾಬರಿಯಾಗುತ್ತೆ. ರಸ್ತೆಯಲ್ಲಿ ಗಟ್ಟುಮುಟ್ಟಾದ ಗಂಡಸರು ಓಡಾಡುತ್ತಾರೆ, ಗದ್ದೆಗಳಲ್ಲಿ ಅವರೇ ನೇಗಿಲು ಹಿಡಿತಾರೆ. ಅಷ್ಟೇ ಯಾಕೆ, ಹೋಟೆಲ್ನಲ್ಲಿ ದೋಸೆ ಹಾಕುವವನಿಂದ ಹಿಡಿದು ಮನೆ ಮುಂದೆ ಕಸ ಗುಡಿಸುವವನವರೆಗೂ ಎಲ್ಲರೂ ಗಂಡಸರೇ. ಎಲ್ಲಿಯೋ ಒಂದು ಸಣ್ಣ ಮಗುವಿನ ಅಳುವಾಗಲಿ ಹೆಣ್ಣಿನ ಬಳೆಯ ಸದ್ದಾಗಲಿ ಕೇಳಿಸುವುದಿಲ್ಲ. ಈ ವಿಚಿತ್ರ ಊರಿಗೆ ಸರ್ಕಾರಿ ಸರ್ವೆ ಕೆಲಸಕ್ಕೆ ಬಂದವನೇ ನವೀನ್. ನವೀನ್ ಬ್ಯಾಗ್ ಹಿಡಿದು ಬಸ್ಸಿನಿಂದ ಇಳಿಯುತ್ತಾನೆ. ಅಲ್ಲಿ ಒಬ್ಬ ಮುದುಕ ತಿಮ್ಮಪ್ಪ ಕಲ್ಲು ಬೆಂಚಿನ ಮೇಲೆ ಕುಳಿತಿರ್ತಾನೆ. ನಮಸ್ಕಾರ ಅಜ್ಜ, ಈ ಊರು ಗೆಜ್ಜೆಪುರ ತಾನೆ? ಯಾಕೆ ಈ ಊರೆಲ್ಲ ಇಷ್ಟು ಸೈಲೆಂಟ್ ಆಗಿದೆ? ಜನಾನೇ ಇಲ್ವಲ್ಲ? ಇಲ್ಲಿ ಜನ ವಾಸ ಇದ್ದಾರೆ ತಾನೆ? ಗೆಜ್ಜೆಪುರಾನೇ ಕಣಪ, ಜನ ಇದ್ದಾರೆ. ಆದ್ರೆ ನೀನಂದ್ಕೊಂಡ ಹಾಗೆ ಎಲ್ರೂ ಕಾಣಿಸಲ್ಲ. ಬಂದ್ ಕೆಲ್ಸ ನೋಡ್ಕೊಂಡು ಹೋಗೋದು ನಿನ್ಗೂ ಒಳ್ಳೆಯದು. ಅದಲ್ಲ ಅಜ್ಜ, ನಾನು ಇಲ್ಲಿನ ಜಮೀನು ಸರ್ವೆ ಮಾಡೋಕೆ ಬಂದವನು. ಕನಿಷ್ಠ ಪಕ್ಷ ಉಳಿದುಕೊಳ್ಳೋಕೆ ಒಂದು ಮನೆ ಬೇಕಲ್ಲ. ಹೆಂಗಸರು ಯಾರಾದರೂ ಇದ್ರೆ ಸೌಲಭ್ಯ ಕೇಳಬಹುದಾಗಿತ್ತು. ನಿಮಗೆ ಅಷ್ಟೊಂದು ಗೊತ್ತಿರಲ್ಲ ಅಲ್ವಾ ಮನೆ ಬಗ್ಗೆ? ಅದಕ್ಕೆ ಹೆಂಗಸರ ಲೋ ಹುಡುಗ, ಈ ಮಣ್ಣಲ್ಲಿ ಹೆಣ್ಣಿನ ನೆರಳು ಬಿದ್ದು 12 ವರ್ಷ ಆಯ್ತು. ಇಲ್ಲಿ ಬರೀ ಗಂಡಸರ ಸಾಮ್ರಾಜ್ಯ. ಬೇರೆ ಊರಲ್ಲಿ ನಿನಗೆ ಹೆಂಗಸರು ಸಿಗಬಹುದು, ನಮ್ಮೂರಲ್ಲಿ ಒಂದು ಸಣ್ಣ ಹೆಣ್ಣು ಮಗುನೂ ಸಿಗಲ್ಲ. ಏನ್ ಹೇಳ್ತಿದ್ದೀರಾ ಅಜ್ಜ? 12 ವರ್ಷದಿಂದ ಒಬ್ಬಳು ಹೆಣ್ಣು ಮಗಳು ಇಲ್ವಾ? ಹಾಗಾದ್ರೆ ಈ ಊರು ಬೆಳೆಯುವುದು ಹೇಗೆ? ವಂಶೋದ್ಧಾರ ಹೇಗೆ? ಅದೆಲ್ಲ ನಮ್ಗೊತ್ತಿಲ್ಲ. ನಮ್ಗ್ ಬೇಕಿರೋದು ನೆಮ್ಮದಿ. ಆ ಗೌಡ್ರ ಮನೆಗೆ ಹೋಗು, ಅಲ್ಲೇ ನಿನ್ ವಾಸಕ್ಕೆ ಜಾಗ ಸಿಗೋದು. ಆದ್ರೆ ನೆನ್ಪಿರ್ಲಿ, ರಾತ್ರಿ ಹೊತ್ತು ಮಾತ್ರ ಕಿಟಕಿ ತೆರಿಬೇಡ. ಯಾಕೆ ಅಜ್ಜ? ರಾತ್ರಿ ಹೊತ್ತು ಏನಾದರೂ ಕಾಡು ಪ್ರಾಣಿಗಳ ಭಯನ, ಅಥವಾ ಇವರಲ್ಲಿ ದೆವ್ವಗಳು ಓಡಾಡ್ತವ? ನನಗಂತೂ ದೆವ್ವ ಭೂತದ ಮೇಲೆ ನಂಬಿಕೆ ಇಲ್ಲ. ಮತ್ತೆ ಇನ್ನೇ ಇರಬಹುದು? ಪ್ರಾಣಿಗಳಿಗಿಂತ ಭಯಾನಕವಾದುದು ಈ ಊರಿನ ರಹಸ್ಯ ಜಾಸ್ತಿ. ಮಾತಾಡ್ಬೇಡ. ಆ ಬಲಗಡೆ ಹಾದಿಯಲ್ಲಿ ನಡಿ, ಗೌಡರ ದೊಡ್ಡ ಬಂಗಲೆ ಕಾಣುತ್ತೆ. ಅಲ್ಲಿ ಹೋಗಿ ಗೌಡರನ್ ಕೇಳು. ನವೀನ್ ತಿಮ್ಮಪ್ಪನ ಬಳಿ ಮಾತಾಡ್ಕೊಂಡು ಗೌಡರ ಮನೆಗೆ ಹೋಗುವಾಗ ಸಿದ್ದಪ್ಪನ ಒಂದು ಅಂಗಡಿ ಬಳಿ ನಿಲ್ಲುತ್ತಾನೆ. ಅಲ್ಲಿ 4-5 ಗಂಡಸರು ಗಂಭೀರವಾಗಿ ಕುಳಿತು ಚಹಾ ಕುಡಿಯುತ್ತಿದ್ದಾರೆ. ಸಿದ್ದಪ್ಪನ, ಒಂದು ಸ್ಟ್ರಾಂಗ್ ಟೀ ಕೊಡಿ, ದನಿವಾರಿಸ್ಕೊಳ್ಬೇಕು. ಈ ಊರಲ್ಲಿ ಚಹಾ ಕೂಡ ಗಂಡಸರೇ ಮಾಡಬೇಕಾ? ತಗೋಪಟಿ, ಈ ಊರಲ್ಲಿ ನಾವು ಅಡುಗೆಯವರು ಹೌದು, ಕಸಗೂಡಿಸುವವರು ಹೌದು. ಇಲ್ಲಿ ಹೆಣ್ಣಿನ ಹಂಗಿಲ್ಲದೆ ಬದುಕುವುದನ್ನು ಕಲಿತಿದ್ದೇವೆ. ಅಲ್ಲನ, ಒಬ್ಬಳು ಹೆಣ್ಣು ಮಗಳು ಮನೆಯಲ್ಲಿದ್ದರೆ ಅದರ ಚಂದವೇ ಬೇರೆ ಅಲ್ವಾ? ಇಲ್ಲಿ ಮನೆಗಳೆಲ್ಲ ಯಾಕೋ ಬಣ್ಣ ಕಳೆದುಕೊಂಡ ಹಾಗೆ ಇವೆಯಲ್ಲ? ಬಣ್ಣದ ಮಾತು ಆಡಬೇಡ ತಮ್ಮ. ನಮಗೆ ಬಣ್ಣಕ್ಕಿಂತ ಬದುಕು ಮುಖ್ಯ. ಇಲ್ಲಿ ಯಾರ್ಯಾರನ್ನು ಮದುವೆಯಾಗಲ್ಲ, ಯಾರು ಹೆಣ್ಣಿನ ಮುಖ ನೋಡಲ್ಲ. ಸಿದ್ದಪ್ಪ, ಈ ಹೊಸ ಹುಡುಗನಿಗೆ ಯಾಕದೆಲ್ಲ ಹೇಳ್ತೀಯ? ಅವನ್ ಕೆಲಸ ಮುಗಿಸ್ಕೊಂಡವನ್ ಹೋಗ್ಲಿ ಬಿಡು. ಈ ಊರ ಶಾಪ ಅವನಿಗೆ ಯಾಕೆ ಬೇಕು? ಶಾಪನ? ಯಾವ ಶಾಪದ ಬಗ್ಗೆ ಮಾತಾಡ್ತಿದ್ದೀರಾ ರಾಮಣ್ಣ? ನನಗೆ ಈ ವಿಷಯ ಕೇಳಿ ಕುತೂಹಲ ಆಗ್ತಿದೆ. ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಕೆಲವು ವಿಷಯಗಳು ಗೊತ್ತಿಲ್ಲದೆ ಇರೋದೇ ಒಳ್ಳೆಯದ್ ನವೀನ್. 12 ವರ್ಷದ ಹಿಂದೆ ಊರಲ್ಲಿ ಒಂದು ದೊಡ್ಡ ಗದ್ದಲ ನಡೀತು. ಅಂದಿನಿಂದ ಹೆಣ್ಣು ಮಕ್ಕಳೆಲ್ಲ ಮೌನವಾಗಿ ಹೋದ್ರು. ಮೌನವಾಗಿ ಹೋದ್ರು ಅಂದ್ರೆ ಸಾವು ನೋವುಗಳಾದವ? ಅಥವಾ ಊರು ಬಿಟ್ಟು ಎಲ್ಲರೂ ವಲಸೆ ಹೋದ್ರ? ಅದು ಯಾರಿಗೂ ಗೊತ್ತಿಲ್ಲ. ಈಗ ಟೀ ಕುಡಿದು ಹೊರಡು, ಗೌಡರು ನಿನ್ನ ಹಾದಿ ನೋಡ್ತಿರ್ತಾರೆ. ನವೀನ್ ಗೌಡ್ರ ಮನೆ ಹತ್ರ ಹೋಗ್ತಾನೆ. ಅಲ್ಲಿ ಗೌಡ್ರು ಹಳೆ ಚೇರ್ ಮೇಲೆ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆ. ನಮಸ್ಕಾರ ಗೌಡ್ರೆ, ನಾನು ಸರ್ವೆ ಇಲಾಖೆಯಿಂದ ಬಂದಿದ್ದೇನೆ. ತಿಮ್ಮಪ್ಪಜ್ಜ ನಿಮ್ಮ ಹತ್ತಿರ ಕಳಿಸಿದ್ರು. ಬಾರಪ್ಪ ಕುಳಿತ್ಕೋ,
ಈ ಊರಲ್ಲಿ ಹೊಸ ಮುಖಗಳನ್ನು ನೋಡುವುದೇ ಅಪರೂಪ. ನಿನ್ ರೂಮ್ ರೆಡಿ ಇದೆ, ಆದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಅಷ್ಟೇ. ನಿಯಮಗಳ? ಯಾವ ತರಹ ನಿಯಮಗಳು ಗೌಡ್ರೆ? ನಾನು ಕೆಲಸ ಮುಗಿಸಿ ಸಂಜೆ ಆರಾಮಾಗಿರೋಣ ಅನ್ಕೊಂಡಿದ್ದೆ, ನೀವು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಾ? 8 ಗಂಟೆ ಮೇಲೆ ಈ ಮನೆಯಿಂದ ಅಥವಾ ಊರಿನ ಯಾವ ಮನೆಯಿಂದಲೂ ಯಾರು ಹೊರಗೆ ಬರಬಾರದು. ಗೆಜ್ಜೆ ಸದ್ದು ಕೇಳಿದ್ರು ಸುಮ್ಮನೆ ಮಲಗಿರ್ಬೇಕು. ಗೆಜ್ಜೆ ಸದ್ದ? ಇಲ್ಲಿ ಹೆಂಗಸರೇ ಇಲ್ಲ ಅಂದ್ಮೇಲೆ ಗೆಜ್ಜೆ ಸದ್ದು ಎಲ್ಲಿಂದ ಬರುತ್ತೆ ಗೌಡ್ರೆ? ನನಗೆ ನೀವೆಲ್ಲ ಸೇರಿ ಏನು ನಾಟಕ ಮಾಡ್ತಿದ್ದೀರಾ ಅನ್ಸುತ್ತೆ. ನೋಡು ನವೀನ್, ಇದು ನಮ್ಮೂರ್ನ ಮರ್ಯಾದೆ ಮತ್ತು ಸುರಕ್ಷತೆಯ ಪ್ರಶ್ನೆ. ನೀನ್ ಬುದ್ಧಿವಂತನಾಗಿದ್ರೆ ಪ್ರಶ್ನೆ ಕೇಳೋದನ್ನ ಬಿಟ್ಟು ನಿನ್ ಕೆಲಸ ಮಾಡು. ಆದರೆ ಗೌಡ್ರೆ, ಊರಿನ ಆಯಕಟ್ಟಿನ ಜಾಗಗಳನ್ನು ಸರ್ವೆ ಮಾಡುವಾಗ ನನಗೆ ಹೆಣ್ಣು ಮಕ್ಕಳ ಸಹಕಾರ ಬೇಕಾಗುತ್ತದೆ. ಪಹಣಿಗಳಲ್ಲಿ ಅವರ ಹೆಸರು ಇರುತ್ತಲ್ಲ? ಹೆಸರಿರುತ್ತೆ, ಆದ್ರೆ ವ್ಯಕ್ತಿಗಳು ಇರಲ್ಲ. ಈ ಊರಲ್ಲಿ ಅಷ್ಟು ಆಸ್ತಿಗೆ ಈಗ ಗಂಡಸರೇ ವಾರಸುದಾರರು. ಇದನ್ನಷ್ಟೇ ತಲೆ ಹಿಡ್ಕೋ. ರಾತ್ರಿ ನವೀನ್ ರೂಮಿನಲ್ಲಿ ಮಲಗಿರುತ್ತಾನೆ. ಇದ್ದಕ್ಕಿದ್ದಂತೆ ಕಿಟಕಿಯಾಚೆ ಮಧುರವಾದ ಗೆಜ್ಜೆ ಸದ್ದು ಮತ್ತು ಹೆಣ್ಣಿನ ಹಾಡು ಕೇಳಿಸುತ್ತದೆ. ಯಾರಿದು ಈ ಸಮಯದಲ್ಲಿ ಹಾಡ್ತಿರೋದು? ತಿಮ್ಮಪ್ಪಜ್ಜ ಮತ್ತು ಗೌಡ್ರು ಸುಳ್ಳು ಹೇಳ್ತಿದ್ರೋ? ಈ ಊರಲ್ಲಿ ಹೆಂಗಸರು ಇದ್ದಾರೆ ಅನ್ಸುತ್ತೆ ಎಂದು ಹೇಳಿ ನವೀನ್ ಕಿಟಕಿ ತೆರೆಯಲು ಪ್ರಯತ್ನಿಸ್ತಾನೆ. ಆದ್ರೆ ಅದು ಹೊರಗಿನಿಂದ ಲಾಕ್ ಆಗಿರುತ್ತೆ. ಇದೇನು, ಕಿಟಕಿ ಹೊರಗಿನಿಂದ ಯಾರೋ ಬಂದ್ ಮಾಡಿದ್ದಾರೆ. ಅಂದ್ರೆ ನನ್ನನ್ನು ಯಾರು ಹೊರಗೆ ನೋಡಬಾರದು ಅಂತ ತಡೆ ಹಿಡಿದಿದ್ದಾರೆ. ದೂರದಿಂದ ಒಬ್ಬ ಕಾವಲುಗಾರನ ಧ್ವನಿ ಕೇಳಿಸುತ್ತದೆ. ನವೀನ್ ಅವರೇ, ಮಲ್ವಿಕೊಳ್ಳಿ. ಆ ಧ್ವನಿ ಕೇಳಿಸಿಕೊಳ್ಬೇಡಿ. ಅದು ಕೇವಲ ಗಾಳಿಯ ಭ್ರಮೆಯಷ್ಟೇ. ಗಾಳಿಯ ಭ್ರಮೆ ಅಲ್ಲವಯ್ಯ, ಅದು ಸ್ಪಷ್ಟವಾಗಿ ಮಗುವಿಗೆ ಹಾಡ್ತಿರೋ ಲಾಲಿ ಹಾಡು ತರಹ ಇದೆ. ಯಾರೋ ಅವರು? ನಿಮ್ಗೆ ನಿಮ್ಮ ಪ್ರಾಣದ ಮೇಲೆ ಆಸೆ ಇದ್ರೆ ಕಿಟಕಿ ಬಡಿಯೋದನ್ನ ನಿಲ್ಲಿಸಿ. ಈ ಊರಿನ ಇತಿಹಾಸಕ್ಕೆ ಕೆದಕ್ಕಿದ್ರೆ ನೀವು ವಾಪಸ್ ಹೋಗುವುದು ಕಷ್ಟ. ನನಗೆ ಜೀವದ ಮೇಲೆ ಭಯವಿಲ್ಲ, ಸತ್ಯ ತಿಳಿಯಲು ಕುತೂಹಲವಿದೆ. ನಾಳೆ ಬೆಳಗ್ಗೆ ನಾನು ಈ ಬೆಟ್ಟದ ಹಾದಿಯನ್ನು ಸರ್ವೆ ಮಾಡಲೇಬೇಕು. ಮರುದಿನ ಬೆಳಗ್ಗೆ ನವೀನ್ ಬೆಟ್ಟದ ಕಡೆ ಹೋಗ್ತಾನೆ. ಅಲ್ಲಿ ಒಂದು ದೊಡ್ಡ ಗೋಡೆ ನಿರ್ಮಾಣವಾಗಿದೆ. ಗೌಡ್ರೆ, ಈ ಬೆಟ್ಟದ ಹಾದಿಯಲ್ಲಿ 12 ಅಡಿ ಎತ್ತರದ ಗೋಡೆ ಯಾಕೆ ಕಟ್ಟಿದ್ದೀರಾ? ಆಚೆ ಹೋಗೋಕೆ ದಾರಿಯೇ ಇಲ್ವಾ? ಆಚೆ ದಟ್ಟವಾದ ಕಾಡು ಇದೆ. ಅಲ್ಲಿ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ. ಅದಕ್ಕೆ ಊರಿನ ರಕ್ಷಣೆಗಾಗಿ ಆ ಗೋಡೆ ಕಟ್ಟಲಾಗಿದೆ. ಇದರಿಂದ ಅವುಗಳು ಒಳಗೆ ಬರೋಕೆ ಆಗೋದಿಲ್ಲ. ಆದರೆ ಮ್ಯಾಪ್ ಪ್ರಕಾರ ಅಲ್ಲಿ ಒಂದು ಪುರಾತನ ದೇವಸ್ಥಾನ ಇರಬೇಕಲ್ಲ? ಆ ದೇವಸ್ಥಾನಕ್ಕೆ ಜನ ಹೋಗೋದಿಲ್ವಾ? ಏನು ದೇವಸ್ಥಾನನ ಹಾಗೆ ಪಾಳುಬಿಟ್ಟಿದ್ದೀರಾ? ಆ ದೇವಸ್ಥಾನಕ್ಕೆ ಹೋಗುವುದನ್ನು ನಿಲ್ಲಿಸಿ 10 ವರ್ಷ ಆಯಿತು. ಅಲ್ಲಿ ಈಗ ಬರೀ ಗಿಡಗಂಟೆಗಳು ಬೆಳೆದುಕೊಂಡಿವೆ. ನನಗೆ ಯಾಕೋ ಅನುಮಾನ ಬರ್ತಿದೆ ಗೌಡ್ರೆ. ನೆನ್ನೆ ರಾತ್ರಿ ಕೇಳಿಸಿದ್ದು ಕೂಡ ಇದೇ ದಿಕ್ಕಿನಿಂದ. ಈ ಗೋಡೆ ಹಿಂದೆ ಯಾರೋ ಇದ್ದಾರೆ ಅಲ್ವಾ? ನೀನು ಸರ್ವೆ ಮಾಡೋಕ್ ಬಂದಿದ್ಯಾ ಅಥವಾ ತನಿಖೆ ಮಾಡೋಕ್ ಬಂದಿದ್ಯಾ? ಹೇಳಿದ್ದಷ್ಟು ಕೆಲಸ ಮಾಡು. ಇದು ನನ್ನ ಕೆಲಸದ ಭಾಗ ಗೌಡ್ರೆ. ಊರಿನ ಗಡಿ ಗುರುತಿಸಬೇಕಾದ್ರೆ ನಾನು ಗೋಡೆ ಆಚೆ ಹೋಗಲೇಬೇಕು. ದಯವಿಟ್ಟು ಬಾಗಿಲ್ ತೆರೆಯಿರಿ. ಆ ಬಾಗಿಲ ಬೀಗದ ಕೈ ನನ್ನ ಹತ್ತಿರ ಇಲ್ಲ. ಅದು ದೇವಸ್ಥಾನದ ಪೂಜಾರಿ ಹತ್ತಿರ ಇದೆ. ಅವನು ಮೌನವ್ರತದಲ್ಲಿದ್ದಾನೆ. ನವೀನ್ ಗೌಡರು ಹೇಳಿದ್ದನ್ನು ಕೇಳಿ ಊರಿನ ಹಳೆಯ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಒಬ್ಬ ಪೂಜಾರಿ ಕುಳಿತಿರ್ತಾನೆ. ನವೀನಲ್ಲಿ ಹೋಗುವಾಗ, ಎಂತಹ ವಿಚಿತ್ರ ಊರು ಇದು. ಇಲ್ಲಿ ಯಾರೂ ನನಗೆ ಸರಿಯಾದ ಮಾಹಿತಿನೇ ಕೊಡ್ತಿಲ್ಲ. ನಾನು ಈಗ ಪೂಜಾರಿನ್ ಕೇಳಿದ್ರೆ ಕೊಡ್ತಾರಾ ಏನೋ? ಕೊಟ್ರೆ ಕೊಡ್ಲಿ, ಒಂದ್ಸಲ ಕೇಳಿ ನೋಡೋಣ. ಹೇಳಿಲ್ಲ ಅಂದ್ರೆ ನಾನೇ ಕಂಡುಹಿಡಿತೀನಿ. ಸ್ವಾಮಿ, ಈ ಊರಿನ ರಹಸ್ಯ ನನಗಂತೂ ಅರ್ಥ ಆಗ್ತಿಲ್ಲ. ಎಲ್ಲರೂ ಏನೋ ಮುಚ್ಚಿರುತ್ತಿದ್ದಾರೆ ಅನ್ಸುತ್ತೆ. ನೀವಾದರೂ ಸತ್ಯ ಹೇಳಿ. ಸತ್ಯ ಅನ್ನೋದು ಬೆಂಕಿಯ ತರ ನವೀನ್, ಮುಟ್ಟಿದ್ರೆ ಸುಟ್ಟೋಗ್ತೀಯಾ? ಈ ಊರಲ್ಲಿ ಹೆಣ್ಣು ಮಕ್ಕಳು ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅಂದ್ರೆ ಇದ್ದಾರೆ ಅಂತನಾ? ಎಲ್ಲಿ ಹೋದ್ರು ಅವರು?
ಈ ಊರ ಗಂಡಸರು ಯಾಕಿಷ್ಟು ಒಂಟಿಯಾಗಿ ಬದುಕ್ತಿದ್ದಾರೆ? ಅವರು ಒಂಟಿಯಾಗಿಲ್ಲ, ಅವರು ಪ್ರಾಯಶ್ಚಿತ ಅನುಭವಿಸುತ್ತಿದ್ದಾರೆ. 10 ವರ್ಷದ ಹಿಂದೆ ಒಂದು ದೊಡ್ಡ ತಪ್ಪು ನಡೆಯಿತು. ಏನು ಆ ತಪ್ಪು? ಯಾವುದಾದ್ರೂ ಅನಿಷ್ಟ ಪದ್ಧತಿನ ಅಥವಾ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ? ಅದಕ್ಕಿಂತಲೂ ಭಯಾನಕ. ಈ ಊರಿನ ಗಂಡಸರು ಒಂದು ಮಾತು ಕೊಟ್ಟಿದ್ರು. ಆ ಮಾತು ತಪ್ಪಿದ್ದಕ್ಕೆ ಇಡೀ ಹೆಣ್ಣು ಕುಲವೇ ಊರನ್ನು ಶಪಿಸಿ ಹೊರಟು ಹೋಯಿತು. ಹಾಗಾದ್ರೆ ಎಲ್ಲಿಯೂ ಹೋಗಿಲ್ಲ, ಅವರು ನಮ್ಮ ಕಣ್ಣೆದುರೇ ಇದ್ದಾರೆ. ಆದರೆ ನಮಗೆ ಕಾಣಿಸದೆ ಹಾಗೆ ಅಡಗಿಕೊಂಡಿದ್ದಾರೆ ಅಲ್ವಾ? ನವೀನ್ ಇಡೀ ಊರು ಸರ್ವೆ ಮಾಡುವಾಗ ಅಲ್ಲೇ ಇರುವ ಒಂದು ಕೆರೆಯ ಹತ್ತಿರ ಸರ್ವೆ ಮಾಡಲು ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದು ಹೆಣ್ಣಿನ ಬಳೆ ಸಿಗುತ್ತದೆ. ಬಳೆ? ಇದು ಹೊಸ ಬಳೆಯ ತರ ಕಾಣ್ತಿದೆಯಲ್ಲ? ಅಂದ್ರೆ ಈ ಹಳ್ಳಕ್ಕೆ ಯಾರೋ ಹೆಣ್ಣು ಮಕ್ಕಳು ನೀರ್ ತರೋಕೆ ಬರ್ತಾರಾ? ಅಷ್ಟರಲ್ಲಿ ಸಿದ್ದಪ್ಪ ಅಲ್ಲಿಗೆ ಬಂದು ಬಳೆ ತೆಗೆದುಕೊಳ್ತಾನೆ. ಇದು ನಿನ್ನ ಹತ್ತಿರ ಹೇಗ್ ಬಂತು? ಇದನ್ನ ಎಲ್ಲಿ ನೋಡ್ದೆ ಅಲ್ಲೇ ಬಿಟ್ಬಿಡು. ಇದು ನಿನಗೆ ಅಪಾಯ ತರುತ್ತೆ. ಸಿದ್ದಪ್ಪನ, ನೀವೆಲ್ಲರೂ ಯಾಕಿಷ್ಟೊಂದು ಹೆದರ್ತೀರಾ? ಆ ಗೋಡೆ ಆಚೆ ಹೆಣ್ಣು ಮಕ್ಕಳು ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇದ್ದಾರೆ ಕಿರಣ್, ಆದರೆ ಅವರು ಮನುಷ್ಯರಾಗಿ ಇಲ್ಲ. ಅವರು ಶಾಪಗ್ರಸ್ತರು. ನೀನು ಅಲ್ಲಿಗೆ ಹೋದ್ರೆ ವಾಪಸ್ ಬರಲ್ಲ. ಶಾಪ ಅನ್ನೋದೆಲ್ಲ ಸುಳ್ಳು ಸಿದ್ದಪ್ಪನ. ಯಾವುದೋ ರಹಸ್ಯವನ್ನು ಮುಚ್ಚಿಡೋಕೆ ಈ ನಾಟಕ ಆಡ್ತಿದ್ದೀರಾ. ನಾಳೆ ನಾನು ಆ ಗೋಡೆ ಹತ್ತಿ ಆಚೆ ಹೋಗ್ತೀನಿ, ಅಲ್ಲಿ ಏನಿದೆ ಅಂತ ನೋಡ್ತೀನಿ. ಅದನ್ ಮಾರ್ಬೇಡ. ನೀನು ಅಲ್ಲಿಗೆ ಹೋದ್ರೆ ಊರಿನ ಅಷ್ಟು ಜನ ಗಂಡಸರು ನಿನಗೆ ಶತ್ರುಗಳಾಗ್ತಾರೆ. ಹುಷಾರ್. ಆಗಲಿ ಸಿದ್ದಪ್ಪಣ್ಣ, ಸತ್ಯಕ್ಕಾಗಿ ನಾನು ಎಂಥದೇ ಅಪಾಯ ಎದುರಿಸೋಕೆ ರೆಡಿ. ನವೀನ್ ನಿರ್ಧಾರ ಮಾಡ್ತಾನೆ. ರಾತ್ರಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು ಏಣಿ ಹಿಡಿದು ಆ ಬೃಹತ್ ಗೋಡೆ ಹತ್ತಲು ಪ್ರಯತ್ನಿಸುತ್ತಾನೆ. ಅಬ್ಬಾ, ಎಷ್ಟು ಎತ್ತರವಿದೆ ಈ ಗೋಡೆ! ಇದ್ರ ಮೇಲೆ ಮುಳ್ಳು ತಂತಿ ಕೂಡ ಹಾಕಿದ್ದಾರೆ. ಏನನ್ನು ಬಲವಾಗಿ ರಕ್ಷಣೆ ಮಾಡ್ತಿದ್ದಾರೆ? ನವೀನ್ ಗೋಡೆಗೆ ಏಣಿ ಹಾಕಿ ಆ ಗೋಡೆ ಆಚೆ ನೋಡ್ತಾನೆ. ಏನಿದು ಆಚೆ? ಇಷ್ಟೊಂದು ಸುಂದರವಾದ ಹಳ್ಳಿ ಇದೆಯಾ? ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳು ಓಡಾಡ್ತಿದ್ದಾರೆ, ಮಕ್ಕಳು ಆಟವಾಡುತ್ತಿದ್ದಾರೆ. ಅಂದ್ರೆ ಗೋಡೆಯ ಈ ಕಡೆ ಬರೀ ಗಂಡಸರು, ಆ ಕಡೆ ಬರೀ ಹೆಂಗಸರ? ಇದೇನು ವಿಚಿತ್ರ ವಿಭಜನೆ? ಅಚಾನಕ್ಕಾಗಿ ಗೌಡರ ಆಳುಗಳು ಬಂದು ನವೀನನ್ನ ಕೆಳಗಿಳಿಸ್ತಾರೆ. ನವೀನ್ ಮಾಡಿದ ತಪ್ಪಿಗೆ ಇಡೀ ಊರಿನಲ್ಲಿ ಸಭೆ ಸೇರಿರ್ತಾರೆ. ಗೌಡರ ಮುಂದೆ ನವೀನ್ ನಿಂತಿರ್ತಾನೆ. ನವೀನ್, ನೀನು ಅತಿ ಬುದ್ಧಿವಂತಿಕೆ ತೋರಿಸಿದೆ. ಈಗ ನೀನು ಈ ಊರನ್ನು ಬಿಟ್ಟು ಹೋಗುವಂತಿಲ್ಲ. ಯಾಕೆ ಗೌಡ್ರೆ? ಸತ್ಯ ಗೊತ್ತದ ತಕ್ಷಣ ನನ್ನನ್ನು ಸಾಯಿಸ್ತೀರಾ? ಆಚೆ ಇರೋ ಹೆಣ್ಣು ಮಕ್ಕಳು ನಿಮ್ಮ ಮನೆಯವರೇ ಅಲ್ವಾ? ಹೌದು, ಆಚೆ ಇರೋರು ನಮ್ಮ ಹೆಂಡತೀರು, ನಮ್ಮ ತಂಗೀರು. ಆದ್ರೆ ಅವ್ರನ್ನ ನಾವು ಕೂಡ ಹಾಕಿಲ್ಲ. ಹಾಗಾದ್ರೆ ಅವರನ್ನ ಯಾಕೆ ಇಲ್ಲಿಗೆ ಬರಲು ಬಿಡ್ತಿಲ್ಲ? ನೀವು ಯಾಕೆ ಅಡುಗೆ ಮಾಡಿಕೊಂಡು ಒಂಟಿಯಾಗಿ ಬದುಕಿದ್ದೀರಿ? ಯಾಕಂದ್ರೆ 10 ವರ್ಷದ ಹಿಂದೆ ನಾವೆಲ್ಲರೂ ಸೋತಿದ್ವಿ. ಊರಲ್ಲಿ ಕುರಿತ ಜುಜು ಜಾಸ್ತಿಯಾಗಿ ಹೆಣ್ಣು ಮಕ್ಕಳಿಗೆ ನೆಮ್ಮದಿ ಇಲ್ಲದ ಹಾಗೆ ಮಾಡಿದ್ವೆ. ಅದಕ್ಕೆ ಅವರನ್ನ ಊರಿಂದ ಹೊರಹಾಕಿದ್ರ? ಇಲ್ಲ, ಅವರೇ ನಮ್ಮ ಮೇಲೆ ಬಂಡಾಯ ಎದ್ದರು. ನೀವು ಬದಲಾಗುವವರೆಗೂ ನಾವು ನಿಮ್ಮ ಮುಖ ನೋಡಲ್ಲ ಅಂತ ಆ ಗೋಡೆ ನಿರ್ಮಾಣ ಮಾಡಿತು. ಅಂದ್ರೆ ಆ ಗೋಡೆ ಕಟ್ಟಿದ್ದು ಹೆಣ್ಣು ಮಕ್ಕಳ? ನೀವಲ್ವಾ? ನವೀನ್ ಇದೆಲ್ಲ ಕೇಳಿ ತುಂಬಾ ಶಾಕ್ ಆಗುತ್ತಾನೆ. ಆದ್ರೆ ಅಸಲಿ ಟ್ವಿಸ್ಟ್ ಈಗ ಬಯಲಾಗುತ್ತೆ. ನವೀನ್, ನೀನ್ ನೋಡಿದ್ದು ಅರ್ಧ ಸತ್ಯ ಮಾತ್ರ. ಆ ಗೋಡೆಯನ್ನು ನಾವು ಕಟ್ಟಿದ್ದಲ್ಲ, ಅವ್ರು ಕಟ್ಟಿದ್ದಲ್ಲ. ಆ ಗೋಡೆಯನ್ನು ಕಟ್ಟಿದ್ದು ಸಂಪ್ರದಾಯ. ಅಂದ್ರೆ ಏನ್ ಪೂಜಾರಿಯವರೇ, ನೇರವಾಗಿ ಹೇಳಿ. ವಾಸ್ತವದಲ್ಲಿ ಆಚೆ ಇರೋದು ಮನುಷ್ಯರ ನವೀನ್. ಈ ಊರಲ್ಲಿ ಹೆಂಗಸರು ಯಾರಿಲ್ಲ. ಅವರೆಲ್ಲ 10 ವರ್ಷದ ಹಿಂದೆ ಪ್ಲೇಗ್ ರೋಗಕ್ಕೆ ಬಲಿಯಾಗಿದ್ದಾರೆ. ಏನು ಹಾಗಾದ್ರೆ? ನಾನು ಈಗ ಗೋಡೆ ಹತ್ತಿ ನೋಡಿದ ಆ ಬೆಳಕು, ಆ ಜನ ಯಾರು ಅವರೆಲ್ಲ? ಅದು ಕೇವಲ ನಮ್ಮ ನೆನಪುಗಳು ನವೀನ್. ನಾವು ಮಾನಸಿಕವಾಗಿ ಎಷ್ಟು ನೊಂದಿದೀವಿ ಅಂದ್ರೆ ನಮ್ಮ ಹೆಂಡತಿಯರು ಆಚೆ ಇದ್ದಾರೆ ಅನ್ನೋ ಭ್ರಮೆಯಲ್ಲಿ ಈ ಗೋಡೆ ಕಟ್ಟಿ ಬದುಕುತ್ತಿದ್ದೀವಿ. ಇಲ್ಲ, ಅದು ಸಾಧ್ಯವಿಲ್ಲ.
ನಾನು ಆ ಬಳೆ ನೋಡಿದೆ, ಆ ಹಾಡು ಕೇಳಿಸಿಕೊಂಡೆ. ಬಳೆ ನಮ್ಮ ಸಮಾಧಾನಕ್ಕೆ ನಾವೇ ಅಲ್ಲಿ ಬಿಟ್ಟಿರುವುದು. ಹಾಡು ಹಾಡುವುದು ಈ ಪೂಜಾರಿ ನಮ್ಗೆ ಹೆಂಗಸರು ಇಲ್ದ ಊರಲ್ಲಿ ಬದುಕೋಕೆ ಆಗ್ತಿಲ್ಲ, ಅದಕ್ಕೆ ಹೀಗೆ ನಾಟಕ ಆಡ್ತಿದ್ದೀವಿ. ಅಂದ್ರೆ ಈ ಊರಲ್ಲಿ ಹೆಂಗಸರು ಎಲ್ಲೂ ಇಲ್ವಾ? ಇದ್ದಾರೆ, ಆದ್ರೆ ಇಲ್ಲಿಲ್ಲ. ಈ ಊರಿನ ಇತಿಹಾಸದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕಿ ಇದೆ. ಅವರು ಈ ಊರನ್ನು ಬಿಟ್ಟು ಹೋಗಿಲ್ಲ, ಈ ಊರನ್ನೇ ಶಪಿಸಿ ಭೂಮಿ ಅಡಿಯಲ್ಲಿ ಊಡಲ್ಪಟ್ಟಿದ್ದಾರೆ. ಭೂಮಿ ಅಡಿನಾ? ಅಂದ್ರೆ ಈ ಊರಿನ ಕೆಳಗೆ ಏನಿದೆ? ನವೀನ್ ಈಗ ತನ್ನ ಸರ್ವೆಯನ್ನು ಕೇವಲ ಭೂಮಿಯ ಮೇಲೆಲ್ಲ, ಭೂಮಿಯ ಅಡಿಯಲು ಮಾಡಬೇಕಾಗಿದೆ. ಆ ಊರಿನ ಗಂಡಸರು ಹೆಂಗಸರನ್ನು ಕೇವಲ ನೆನಪಿನಲ್ಲಿ ಇಟ್ಟುಕೊಂಡಿಲ್ಲ, ಅವರನ್ನು ಊರಿನ ಕೆಳಗಿರುವ ಒಂದು ರಹಸ್ಯ ಸುರಂಗ ಲೋಕದಲ್ಲಿ ಬಚ್ಚಿಟ್ಟಿದ್ದಾರೆ. ಅದು ಶಾಪವೋ ಅಥವಾ ರಕ್ಷಣೆಯೋ? ಕಿರಣ್ ಸುರಂಗವನ್ನು ಹೇಗೆ ಪತ್ತೆ ಹಚ್ಚುತ್ತಾನೆ? ಆ ಹೆಂಗಸರು ಯಾಕೆ ಹೊರಗೆ ಬರ್ತಿಲ್ಲ? ಅವರು ನಿಜವಾಗ್ಲೂ ಸುರಂಗದೊಳಗಿದ್ದಾರಾ? ಅಥವಾ ಅದು ಕೂಡ ಈ ಹಳ್ಳಿಯಲ್ಲಿರುವ ಗಂಡಸರು ಹೇಳುತ್ತಿರುವ ಕಟ್ಟುಕಥೆನಾ? ಇದನ್ನ ತಿಳಿದುಕೊಳ್ಳಲು ಪಾರ್ಟ್ 2 ಎಂದು ಕಾಮೆಂಟ್ ಮಾಡಿ.